ಮಹದಾಯಿ ಹೋರಾಟಕ್ಕೆ 10 ವರ್ಷ ಕಳೆದಿದೆ. ಆದರೂ ಕೂಡ ಮಹದಾಯಿ ನೀರು ಹರಿತಿಲ್ಲ ಅನ್ನುವಂಥ ಬೇಸರ ಒಂದು ಕಡೆ ಆದರೆ, ಗೋವಾದ CM ಪ್ರಮೋದ್ ಸಾವಂತ್ ಅವರು ಹೇಳಿರುವಂಥ ಹೇಳಿಕೆ ಇದೀಗ ಮತ್ತಷ್ಟು ರಾಜ್ಯಕ್ಕೆ ಆತಂಕವನ್ನು ತಂದೊಡ್ಡಿದೆ. ಪ್ರಮೋದ್ ಸಾವಂತ್ ಅವರು ಹೇಳಿರುವಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಆ ಭಾಗದ ಹೋರಾಟಗಾರರು ನವಲಗುಂದ ಶಾಸಕರಾದಂಥ NH ಕೋಟರೆಡ್ಡಿ ಸರ್ ಇದ್ದಾರೆ. ಸರ್, ಇವತ್ತು ಪ್ರಮೋದ್ ಸಾವಂತ್ ಅವರ ಹೇಳಿಕೆ ಮಹದಾಯಿಗೆ ನಮಗೆ ಅನುಕೂಲ ಆಗೋದಿಲ್ಲವ ಅನ್ನೋಂಥದ್ದು ಒಂದು ಕಡೆ ಚರ್ಚೆ ಆದರೆ, ನೀರು ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಿದ್ದಾರೆ ಅನ್ನುವಂಥದ್ದು, ಈ ವಿಚಾರವಾಗಿ BJPಯ ಶಾಸಕರು ಸಂಸದರು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಯಾಕೆ ಯಾರು ಹೋರಾಟಕ್ಕೆ ಮುಂದಾಗ್ತಿಲ್ಲ? ನಾನು ಗೋವಾ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಅವರು ನಿನ್ನೆ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಕೇಂದ್ರ ಸಚಿವರು ಯಾವುದೇ ಕಾರಣಕ್ಕೂ ಕಳಸಾ ಬಂಡೂರು ಯೋಜನೆಯನ್ನು ಪ್ರಾರಂಭ ಮಾಡೋಕ್ಕೆ ಬಿಡೋದಿಲ್ಲ ಅಂತಕೊಂಡು ನನಗೆ ಒಪ್ಪಿಗೆ ಕೊಟ್ಟಾರ ಅಂತ ಹೇಳ್ಯಾರ. ಒಂದು ಅಧಿಕೃತವಾಗಿ ಅವ್ರು ಹೇಳಿದ ಬಳಿಕ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್, ಈಗ ಅಧ್ಯಕ್ಷರಾಗಿ ವಿಜೇಂದ್ರ ಅವರು, ಮತ್ತು ಅದೇ ರೀತಿಯಾಗಿ ವಿರೋಧ ಪಕ್ಷ ನಾಯಕರಂತ R ಅಶೋಕ್ ಅವರು, ಮತ್ತು ಸೋಕಾಡ್ ಲೀಡರ್ಸ್ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು, ಇವರೆಲ್ಲ ಕೂಡ್ಕೊಂಡು ಏನು ಈ ಯೋಜನೆ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ರಲ್ಲ, ಯೋಜನೆ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಮ ಬೆಂಬಲ ಐತೋ ಅಥವಾ ಬೆಂಬಲ ಇಲ್ಲೋ, ಬೆಂಬಲ ಇದ್ದರೆ ಯಾಕೆ ಸ್ಟಾರ್ಟ್ ಮಾಡೋದಿಲ್ಲ, ಇದ್ರ ಬಗ್ಗೆ ದೊಡ್ಡ ಅನುಭವ ಪಡೆದಂಥ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೀವಿ. ಆಮೇಲೆ ಜಗದೀಶ್ ಶೆಟ್ಟರ್ ಸಾಹೇಬರು, ಪ್ರಹ್ಲಾದ್ ಜೋಶಿ ಅವರು, 3 ಮಂದಿ ಘಟಾನುಘಟಿ ನಾಯಕರದಾರ. ಅವ್ರಿಗೆ ನಾವು ಮನವಿ ಮಾಡೀವಿ, ಹೆಂಗಾರು ಮಾಡಿ ಈ ಯೋಜನೆಯನ್ನು ಜಾರಿ ಮಾಡಿಸ್ಬೇಕು ಸರ್ ಅಂತ. ಅವರು ಒಪ್ಪಿಗೆ ಕೂಡ ಕೊಟ್ಟಿದ್ರು. ಆದರೆ ನಿನ್ನೆ ಗೋವಾ ಮುಖ್ಯಮಂತ್ರಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟೋದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ, ಹೋರಾಟಗಾರರಿಗೆ ಎಲ್ಲರಿಗೂ ನೋವು ತರಿಸಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಆ ರೀತಿ ಹೇಳಿಕೆ ಕೊಟ್ಟಿದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಲಿ, ಸಂಬಂಧಪಟ್ಟಂಥ ಸಚಿವರು ಸ್ಪಷ್ಟಪಡಿಸಲಿ ಏನಂತ. ಆಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಯ್ತು, ಇವರೆಲ್ಲರೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಕ್ಕೆ ಟೆಂಡರ್ ಕೂಡ ಕರೆದು ವರ್ಕ್ ಆರ್ಡರ್ ಕೊಟ್ಟಿವಿ. ನಮ್ಮ ಬದ್ಧತೆಯನ್ನು ನಾವು ಮೆರೆದೇವಿ, ಮತ್ತು ಇವ್ರು ಯಾಕೆ ಮಾಡೋದಿಲ್ಲ ಸರ್? ಈಗ ಪ್ರಮೋದ್ ಸಾವಂತ್ ಅವರ ಹೇಳಿಕೆಗೆ ಈಗ ಬಸವರಾಜ ಬೊಮ್ಮಾಯಿದವರು ಸಂಸದರಿದ್ದಾರೆ, ಕೇಂದ್ರ ಪ್ರಹ್ಲಾದ್ ಜೋಶಿ ಮಂತ್ರಿ ಆಗಿದ್ದಾರೆ, ಯಾಕೆ ಯಾರೂ ಧ್ವನಿ ಎತ್ತಿಲ್ಲ? ಅವತ್ತು ಹೇಳಿದ್ರೆ ಯಡಿಯೂರಪ್ಪನವ್ರು ರಕ್ತದಲ್ಲಿ ಬರ್ಕೊಡ್ತೀನಿ, ಆ ಭಾಗದ ಜನರಿಗೆ ನೀರು ಒಗಿಸೋದು ನನ್ನ ಹಕ್ಕು ಅಂತ. ಅಲ್ಲ, ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಯಡಿಯೂರಪ್ಪನವ್ರು ಹೇಳಿದರು, ನಾನು ಇರುವವರೆಗೆ ನನ್ನ ಹೋರಾಟ ನಾ ಬ್ಲಡ್ನಲ್ಲೇ ಬರೆದು ಕೊಡ್ತೇನೆ, ಬೇಕಾದ್ರೆ ಇದನ್ನು ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಏನೂ ಆಗಲಿಲ್ಲ. ಮುಂದೆ ಈ ವಾಕ್ ಸ್ಟಾರ್ಟ್ ಆಗಿಬಿಡ್ತು ಅಂತ ತಿಳ್ಕೊಂಡು ಹೇಳಿ ವಿಜಯೋತ್ಸವನ ಆಚರಣೆ ಮಾಡಿದರು, ಅದು ಏನಾಗಲಿಲ್ಲ. ಆದರೆ ಒಂದು ಮನವಿ ಮಾಡ್ತೇನೆ, ಅದು ಏನು ಬೇಕಾದ್ರೆ ನೀವು ವಿಜಯೋತ್ಸವ ಮಾಡ್ಕೊಳ್ಳಿ, ನಮ್ಮ ಕಳ್ಕಳಿ ಇರ್ತಕ್ಕಂಥದ್ದು ನಮ್ಮ ಹೋರಾಟಗಾರರಿಗೆ ಒಂದು ಮಹದಾಯಿ ಕಳಸಾ ಬಂಡೂರು ನೀರು ಕೊಡೋದ ನಾವಂತೂ ಸಾಯವರು. ಅದಕ್ಕೆ ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು, ಭಾರತೀಯ ಜನತಾ ಪಾರ್ಟಿ ಅವ್ರ ಧ್ವನಿ ಎತ್ತಬೇಕು. ನಿಮ್ಮ ಸರ್ಕಾರಕ್ಕೆ ಹೋಗಿ ಕೇಳ್ರಿ, ಇಲ್ಲ ನಮ್ಮನ್ನು ಕರ್ಕೊಂಡ್ರೆ ನೀವು ಮಾತಾಡೋಕ್ಕೆ ಧೈರ್ಯಕ್ಕೆ ನಾ ಮಾತಾಡ್ತೇನೆ. ಬೇಗ ಸರಿ, ಸರ್ವಪಕ್ಷ ಸಭೆಗೆ ಕರೆಯೋದಕ್ಕೆ ಒಂದು ಮನವಿ ಮಾಡ್ತಿದ್ರಿ, ಹೋರಾಟಗಾರರು 10 ವರ್ಷದಿಂದ ಹೋರಾಟವನ್ನು ಮಾಡ್ತಿದ್ದಾರೆ, ಅವ್ರು ಕೂಗಿ ಕೇಳ್ತಿಲ್ವಾ ಕೇಂದ್ರ ಸರ್ಕಾರಕ್ಕೆ? ಸರ್ವಪಕ್ಷ ಸಭೆ ಇವತ್ತು ಯಾಕೆ ಕರಿ ಅಂತ ಹೇಳಿ ಅಂದ್ರೆ, ಗೋವಾ ಮುಖ್ಯಮಂತ್ರಿ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಾರ. ಮತ್ತು ನಮ್ಮ ನಿಲುವೇನು, ನಮ್ಮ ರಾಜ್ಯದ ನಿಲುವೇನು, ಭಾರತೀಯ ಜನತಾ ಪಾರ್ಟಿಯವರ ನಿಲುವೇನು ಅಂತ ಗೊತ್ತಾಗೋದಕ್ಕೆ ಸರ್ವಪಕ್ಷ ಸಭೆ ಕರಿಬೇಕಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಡತ್ತೀವಿ. ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ? ಗೋವಾಕ್ಕೆ ನಮ್ಮಿಂದನೇ ನೀರು ಹೋಗೋದು, ಹಾಲು ತರಕಾರಿ ಎಲ್ಲವೂ ಕೂಡ ನಮ್ಮಿಂದ ಹೋಗೋದು, ಈ ರೀತಿಯ ಹೋರಾಟಗಳ ವಿಚಾರದಲ್ಲಿ ರಾಜ್ಯ ಒಂದಾಗಿರ್ಬೇಕಲ್ಲ? ಒಂದು ನಿಮಿಷ ಕೇಳ, ಗೋವಾ ಜನ ನಮ್ಮವ್ರಂತ ನಾವು ತಿಳ್ಕೊಂಡಿವಿ. ಇವತ್ತು ಅವ್ರಿಗೆ ಕುಡಿಯೋಕೆ ಹಾಲು ಬೇಕಂದ್ರೆ ನಾವು ಕಳಿಸ್ಬೇಕು, ಆಮೇಲೆ ಕಾಯಿಪಲ್ಲೆ ಬೇಕಂದ್ರೆ ನಾವು ಕಳಿಸ್ಬೇಕು, ಡೈಲಿ ಕಿರಾಣಿ ಸಹಿತ ನಮ್ಮಲ್ಲಿದ್ದಾನೆ ಹೋಗುತ್ತೆ. ನಮ್ಮದೇನೋ ಬೆಳಗಾವಿ ಮತ್ತು ಹುಬ್ಬಳ್ಳಿಯಿಂದ ಏನು ಹೋಗುತ್ತಲ್ಲ, ಸಂಪೂರ್ಣವಾಗಿ ಎಲ್ಲ ಹೋಗೋದು ಅಲ್ಲಿದ್ದಾನೆ. ಬಟ್ ನಾವು ಬಂದ್ ಮಾಡಿದ್ರೆ ನಿಮ್ದು ಏನಾದಿತ್ತು? ಈ ಗೋವಾ ತಮ್ಮನವ್ರ ವಿದ್ಯುತ್ ಯೋಜನೆ ಇದೆ, ನಮ್ಮ ನರೇಂದ್ರದಿಂದ ಅಪ್ ಟು ದಾಂಡೇಲಿ ಮೇಲೆ ಹೋಗ್ತದೆ. ನಾವು ಅದಕ್ಕೆ ತಡೆ ಒಡ್ಡಿದ್ವಿ. ನಾವು ರಾಜ್ಯದ ಹಿತ ಕಾಪಾಡೋಕೆ ನಾವು 400 KV ಸ್ಟೇಷನ್ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟೇವಿ. ಅವ್ರು ಲೈನ್ ಹಾಕಕ್ಕೆ ತೊಂದರೆ ಮಾಡಿಲ್ಲ. ಅದಕ್ಕೆ ನಾನು ಅದು ಆಗೋವರೆಗೂ, ಮಹದಾಯಿ ಕಳಸಾ ಬಂಡೂರು ಯೋಜನೆ ಆಗೋವರೆಗೂ ಆ ಗೋವಾ ತಮ್ಮನವರ ಯೋಜನೆಗೆ ತಡೆ ಒಡ್ಡಬೇಕಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು? ಈಗ BJP ನಾಯಕರು ಧ್ವನಿ ಎತ್ತಿಲ್ಲ ಅಂದರೆ ಯಾವ ರೀತಿ ಅವ್ರನ್ನ ಇದು ಮಾಡ್ತೀರಿ? ಕೋನರೆಡ್ಡಿಗೆ ಹೋರಾಟದ ಬಗ್ಗೆ ಕಲಿಸ್ಬೇಕಾಗಿಲ್ಲ. ಇದು ಒಂದು ವ್ಯವಸ್ಥೆ, ಸರ್ಕಾರ ಮಟ್ಟದಲ್ಲಿ ಒಬ್ಬ ಶಾಸಕನಾಗಿ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಟಿಮೇಟ್ಲಿ ಆಗದೇ ಇದ್ದರೆ ನಾ ಸಾರ್ವಜನಿಕವಾಗಿ ಬೀದಿಗಿಳಿದು ಹೆಂಗೆ ಹೋರಾಟ ಮಾಡ್ಬೇಕಂತ ನನಗೆ ಗೊತ್ತಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ, ಸಂದರ್ಭ ಇದ್ರೆ ಡೆಲ್ಲಿಗೆ ಹೋಗ್ತೀವಿ, ಹೋಗಿ ಜಂತರ್ ಮಂತರ್ನ ಕೂತು ಹೋರಾಟ ಮಾಡ್ತೀವಿ. ಇದಕ್ಕೆ ಹೆಚ್ಚಿಂದ ಏನು ಮಾಡೋಕ್ಕೆ ಸಾಧ್ಯ? ನಿಮ್ಮ ಹೋರಾಟಕ್ಕೆ BJP ಅವರು ಬೆಂಬಲ ಕೊಡಲಿಲ್ಲ ಅಂದರೆ ಏನು ಹೇಳಕ್ಕೆ ಇಷ್ಟ? ನಾವು BJP ಅವ್ರು ಬೆಂಬಲ ಕೇಳಿಲ್ಲ, ಅವ್ರಿಗೆ ಸರ್ಕಾರದಾಗ ಅದಾರ, ಅವ್ರನ್ನ ಬೆಂಬಲ ಹಾಕ್ಬೇಕು. ಅವ್ರು ಕೊಡಿಸಿದ್ರೆ ಸಾಕು, ಅಟ್ಟ ಕೊಡಿಸ್ತಾರೆ ಅನ್ನೋಂಥ ವಿಶ್ವಾಸ ಇತ್ತು ನನಗೆ ಇಲ್ಲಿವರೆಗೂ. ಬಟ್ ಗೋವಾ ಮುಖ್ಯಮಂತ್ರಿ ಹೇಳಿಕೆಯಿಂದ ನಮಗೆ ಸ್ವಲ್ಪ ನೋವಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.